ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ತರಗತಿಗಳಲ್ಲಿ ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳನ್ನು ತಿಳ್ಕೊಂಡಿದ್ವಿ. ಹಾಗಾದರೆ ಇಂದಿನ ತರಗತಿಯಲ್ಲಿ ದೇಶ ಹಾಗೂ ಅನ್ಯ ದೇಶ ಪದಗಳನ್ನು ತಿಳ್ಕೊಂಡು ಬರೋಣ. ಮೊದಲನೇದಾಗಿ ದೇಶ ಹಾಗೂ ಅನ್ಯ ದೇಶೀಯ ಪದಗಳೆಂದರೇನಂತ ನೋಡೋಣ. ಅಚ್ಚ ಕನ್ನಡ ಶಬ್ದಗಳನ್ನು ದೇಶೀಯ ಶಬ್ದಗಳು ಅಥವಾ ದೇಶೀಯ ಶಬ್ದಗಳು ಎಂದು ಕರೆಯುತ್ತಾರೆ. ಅನ್ಯ ದೇಶೀಯ ಪದಗಳೆಂದರೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳಿಗೆ ಅನ್ಯ ದೇಶೀಯ ಪದಗಳಂತ ನಾವು ಕರಿತೀವಿ. ಕನ್ನಡದಲ್ಲಿಯೂ ಬೇರೆ ಭಾಷೆಗಳಿಂದ ಅನೇಕ ಶಬ್ದಗಳು ಬಂದು ಸೇರಿವೆ ಮತ್ತು ಸೇರುತ್ತಲಿವೆ. ಹಾಗೆಯೇ ಕನ್ನಡದ ಅನೇಕ ಶಬ್ದಗಳು ಬೇರೆ ಭಾಷೆಯಲ್ಲಿ ಸೇರಿಕೊಂಡಿವೆ. ಉದಾಹರಣೆ ಎಂದರೆ ಜಬರ್ದಸ್ತಿನಿಂದ ರೈಲು ಗಾಡಿಯಿಂದ ಹೊರಹಾಕಿದರು. ದೀನನಾದ ರೈತನು ಸರ್ಕಾರಕ್ಕೆ ಕಾಗದವನ್ನು ಬರೆದನು. ಹಾಗಾದರೆ ಈ ಎರಡು ಉದಾಹರಣೆಗಳಲ್ಲಿ ಬೇರೆ ಭಾಷೆಯಿಂದ ಅಂದರೆ ಯಾವ ಭಾಷೆಯಿಂದ ಯಾವ ಪದಗಳು ಬಂದಿವೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸಂಸ್ಕೃತದಿಂದ ರೈತ ಹಾಗೂ ದೀನ ಎಂಬ ಪದವು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿವೆ. ಹಿಂದಿಯಿಂದ ಜಬರ್ದಸ್ತ್ ಮತ್ತು ಗಾಡಿ ಎಂಬ ಪದವು ಹಿಂದಿಯಿಂದ ಬಂದಿದೆ. ಇಂಗ್ಲಿಷಿನಿಂದ ರೈಲು ಎಂಬ ಪದವು ಇಂಗ್ಲಿಷಿನಿಂದ ಬಂದಿದೆ. ಹಾಗೂ ಹಿಂದೂಸ್ತಾನಿಯಿಂದ ಸರ್ಕಾರ್ ಹಾಗೂ ಕಾಗದ. ಇವೆರಡು ಉದಾಹರಣೆಗಳಲ್ಲಿ ಇಷ್ಟು ಪದವು ಅನ್ಯ ದೇಶೀಯ ಪದಗಳಾಗಿವೆ. ಈಗ ನಾವು ದೇಶೀಯ ಹಾಗೂ ಅನ್ಯ ದೇಶೀಯ ಪದಗಳೆಂದರೇನಂತ ನೋಡ್ಕೊಂಡು ಬಂದ್ವಿ. ಹಾಗೂ ಒಂದು ಉದಾಹರಣೆ ಕೂಡ ನೋಡ್ಕೊಂಡು ಬಂದ್ವಿ. ಈಗ ದೇಶೀಯ ಅಚ್ಚ ಕನ್ನಡದ ಪದಗಳು ಯಾವ್ಯಾವ ಅಂತ ನಿಮಗೆ ನಾನು ಕೆಲವೊಂದು ಉದಾಹರಣೆಗಳನ್ನು ತೋರಿಸ್ತೀನಿ. ಮಜ್ಜಿಗೆ, ಕಮ್ಮಗೆ, ಕಲ್ಲು, ನೆರೆ, ಮನೆ, ಹೊಲ, ಗದ್ದೆ, ಹಿತ್ತಲು, ಕದ, ಮರ, ಗಿಡ, ನೆಲ, ಆಳು, ತೆಂಕಣ, ಮೂಡಣ, ಪಡುವಣ, ಬಡಗಣ ಹಾಗೂ ತವರು, ತಗ್ಗು, ಇಳಿ, ನೇಸರ, ತಿಂಗಳು, ಹೊಳೆ, ಕೆರೆ ಹಾಗೂ ಇತ್ಯಾದಿಗಳು ಇವು ಅಚ್ಚಗನ್ನಡದ ದೇಶೀಯ ಪದಗಳಾಗಿವೆ. ಇನ್ನೂ ಅಷ್ಟು ಹಲವಾರು ಪದಗಳಿವೆ, ಆದರೆ ನಾನಿಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹಾಗಾದರೆ ಈಗ ನಾವು ಅಚ್ಚ ಕನ್ನಡದ ಪದಗಳನ್ನು ನೋಡ್ಕೊಂಡು ಬಂದ್ವಿ. ಈಗ ಅನ್ಯ ದೇಶೀಯ ಪದಗಳು ಯಾವ್ಯಾವ ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳನ್ನು ನೋಡ್ಕೊಂಡು ಬರೋಣ. ಋಣ, ಋತು, ಗೃಹಿಣಿ, ಪ್ರಕೃತಿ, ಅಶಕ್ತ, ಏಕ, ಭೂಮಿ, ಪೃಥ್ವಿ, ನದಿ, ಆರ್ಯ, ಅನಾರ್ಯ, ರಾತ್ರಿ, ದಿವಸ ಹಾಗೂ ಸಂಧ್ಯಾ, ಸಂಸ್ಥ, ರಾಮ, ಲಕ್ಷ್ಮಣ, ಭರತ,
ಮಹಾಭಾರತ, ಸಹೋದರಿ, ಪಿತೃ, ಮಾತೃ, ಅಂಗ, ಸಹೋದರ ಹಾಗೂ ಇನ್ನು ಮುಂತಾದವುಗಳು ಸಂಸ್ಕೃತದ ಪದವಾಗಿವೆ. ನೋಡಿದ್ರಲ್ಲ, ಅನ್ಯ ದೇಶೀಯ ಪದಗಳಲ್ಲಿ ಸಂಸ್ಕೃತ ಭಾಷೆಯಿಂದ ಬಂದ ಪದಗಳು ಇವುಗಳಾಗಿವೆ. ಈಗ ಅನ್ಯ ದೇಶೀಯ ಪದಗಳಿಂದ ಬಂದ ಹಿಂದೂಸ್ತಾನಿ ಪದಗಳನ್ನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಮಹಲ್, ಸವಾರ, ದವಾಖಾನೆ, ಕಾಗದ, ಅರ್ಜಿ, ಕಚೇರಿ, ತಯಾರ್, ಬದಲ್, कारखाने, ಸರ್ಕಾರ, ರೈತ, ಸಲಾಮು, ಕಾನೂನು, ಜಮೀನು, ಬದಲಾವಣೆ, ಚುನಾವಣೆ. ಇನ್ನು ಇತ್ಯಾದಿಗಳು. ಇದಿಷ್ಟು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳಾಗಿವೆ. ಇನ್ನು ನಾವು ಇಂಗ್ಲಿಷಿನಿಂದ ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿರುವ ಪದಗಳನ್ನು ನೋಡ್ಕೊಂಡು ಬರೋಣ. ರೆಕಾರ್ಡ್, ಆಕ್ಸಿಜನ್, ಹೋಟೆಲ್, ಆಸಿಡ್, ಫುಟ್ಪಾತ್, ಬೋರ್ಡ್, ರೋಡ್, ರೈಲ್, ಕೋರ್ಟ್, ಬ್ಯಾಂಕ್, ಚೆಕ್, ಚಲನ್, ಲಾಯರ್, ಪಟೇಲ್, ಹಾರ್ಮೋನಿಯಂ, ಬೆಂಚ್, ಪ್ಲೇಗ್, ಮೈಲು. ಇದಿಷ್ಟು ಹಾಗೂ ಇನ್ನು ಮುಂತಾದವುಗಳು. ಇವುಗಳು ಇಂಗ್ಲಿಷಿನಿಂದ ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿರುವ ಪದಗಳು. ಇನ್ನೂ ಹಲವಾರು ಪದಗಳು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬಂದಿವೆ. ಆದರೆ ನಿಮಗೆ ಉದಾಹರಣೆಗಾಗಿ ನಾನು ಕೆಲವೊಂದು ಪದಗಳನ್ನು ಮಾತ್ರ ತೋರಿಸ್ಕೊಟ್ಟಿದ್ದೀನಿ. ಈಗ ಕೊನೆಯದಾಗಿ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳನ್ನು ನೋಡೋಣ. ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಇಸ್ತ್ರಿ, ಅನಾನಸು, ಲಾಂದ್ರ, ಕ್ರೋಶ, ಕಾಜ. ಇವಿಷ್ಟು ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳಾಗಿವೆ. ಹಾಗಾದರೆ ನೋಡಿದ್ರಲ್ಲ, ಇಂದಿನ ತರಗತಿಯಲ್ಲಿ ದೇಶೀಯ ಹಾಗೂ ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.